ಇನ್ನೊಂದು ಮನುಷ್ಯರು ಇರೋದು. ಈ ರಾಕ್ಷಸರು ದೇವರು ಯಾವಾಗಲೂ ಹೊಡೆದಾಡ್ತಾ ಇರ್ತಾರೆ. ಸೊ ಈ ರಾಕ್ಷಸ ಬ್ರಹ್ಮನಿಂದ ವರ ಪಡೆದ, ಬ್ರಹ್ಮ ಈ ಲೋಕನೇ ಸೃಷ್ಟಿ ಮಾಡಿದನು ಅಂತ ಅವ್ರ ಬಿಲೀಫು. ವರ ಪಡೆದ ಮೇಲೆ ಏನಾಗುತ್ತೆ, ಈ ಮಹಿಷಾಸುರ ಹೋಗ್ಬಿಟ್ಟು ದೇವಲೋಕಕ್ಕೆ ಹೋಗ್ಬಿಟ್ಟು ದೇವ್ರನ್ನೇ ಸಾಯ್ಸೋಕೆ ಹೋಗ್ತಾನೆ, ದೇವ್ರನ್ನೇ ಯುದ್ಧ ಮಾಡ್ತಾನೆ. ನಾನು ಯೋಚನೆ ಮಾಡಿದೆ, ಇದೇನಿದು, ಮಹಿಷಾಸುರ 10 ವರ್ಷ ಕೂತ್ಕೊಂಡ ದೇವ್ರ ಹತ್ರ ವರ ತಗೊಂಡು ದೇವ್ರನ್ನೇ ಸಾಯಿಸದ. ಸೊ ನಾನು ದೇವ್ರನ್ನ ಈಸಿಯಾಗಿ ಫೂಲ್ ಮಾಡ್ಬೋದು, ಹಾಗಾದರೆ ದೇವ್ರನ್ನೇ ನಾನು ಮೋಸ ಮಾಡ್ಬೋದು. 10 ವರ್ಷ ತಪಸ್ಸು ಕೂತ್ಕೋ, ದೇವ್ರ ಹತ್ರ ಏನು ಬೇಕೋ ಈಸ್ಕೊಂಡ್ಬಿಡು, ಆಮೇಲೆ ದೇವ್ರಿಗೆ ಮೋಸ ಮಾಡ್ಬಿಡು. ಇದು ಯಾವ ರೀತಿ ನ್ಯಾಯ ಇದು? ಸರಿ, ಅವ್ನು ದೇವ್ರನ್ನ ಹೊಡೆದಾಗ್ತಾ ಇರ್ಬೇಕಾದ್ರೆ ಇವರೆಲ್ಲ ದೇವತೆಗಳೆಲ್ಲ ಹೋಗ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಏನು ಈ ಥರ ಆಗ್ತಾ ಇದೆ, ಏನು ಮಾಡೋದು ಅಂತ ಕೇಳ್ತಾರೆ. ಆವಾಗ ಈ ಬ್ರಹ್ಮ ಹೇಳ್ತಾನೆ, ಅಯ್ಯೋ ನಾನು ವರ ಕೊಟ್ಬಿಟ್ಟೆ, ಅದರಿಂದ ಈ ಥರ ಪ್ರಾಬ್ಲಮ್ ಆಗಿರೋದು, ಇವಾಗ ನಾನೇನು ಮಾಡೋಕ್ಕಾಗಲ್ಲ, ಹಿಂದೆ ತೊಗೊಳಕ್ಕಾಗಲ್ಲ ಅಂತ ಬ್ರಹ್ಮ ಹೇಳ್ತಾನೆ. ಸೊ ನನಗೆ ಆಶ್ಚರ್ಯ, ಇದೇನಿದು ಬ್ರಹ್ಮ, ಹಾಗಾದರೆ ನಾನು ಈಸಿಯಾಗಿ ಬ್ರಹ್ಮನ ಮೋಸ ಮಾಡ್ಬೋದು, ವರ ತೊಗೊಂಡ್ಬಿಟ್ಟು ಮೋಸ ಮಾಡ್ಬೋದು ಬ್ರಹ್ಮಗೆ. ಇದೇನಿದು, ಬ್ರಹ್ಮ ವರ ಕೊಟ್ಟ ಈಶ್ವರನ್ ಗೊತ್ತಿಲ್ಲ, ಈಶ್ವರ ಗಣೇಶನ ಸಾಯಿಸಿದ ವಿಷ್ಣು ಗೊತ್ತಿಲ್ಲ, ಬ್ರಹ್ಮಂಗೆ ಗೊತ್ತಿಲ್ಲ. ಸೊ ಈ ಟೈಮ್ನಲ್ಲಿ ನಾನು ಖುರಾನ್ ಓದಬೇಕಾದ್ರೆ ಅಲ್ಲ ಹೇಳ್ತಾನೆ ಖುರಾನ್ನಲ್ಲಿ, ಗಾಡ್ ಈಸ್ ಓನ್ಲಿ ಒನ್, ಗಾಡ್ ಈಸ್ ಓನ್ಲಿ ಒನ್, ಅಲ್ಲ ಒಬ್ಬನೇ ಅಂತ ಖುರಾನ್ನಲ್ಲಿ ಹೇಳ್ತಾನೆ. ಈ ಜಗತ್ತನ್ನ ಸೃಷ್ಟಿ ಮಾಡೋದ್ರಲ್ಲಿ ಒಬ್ಬನಿಗಿಂತ ಬೇರೆ ಅಧಿಕ ದೇವತೆಗಳಿದ್ದಿದ್ರೆ, ಅಧಿಕ ದೇವರಿದ್ದಿದ್ರೆ ಈ ಜಗತ್ತು ಬದುಕೋ ಸ್ಥಾನ ಆಗ್ತಾ ಇರಲ್ಲ. ಹ್ಯಾಡ್ ದೇರ್ ಬೀನ್ ಮೋರ್ ದೆನ್ ಒನ್ ಗಾಡ್ ಇನ್ ದಿಸ್ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಎ ಪ್ಲೇಸ್ ಆಫ್ ಕನ್ಫ್ಯೂಷನ್. ಅಂದರೆ ಈ ಜಗತ್ತನ್ನ ಸೃಷ್ಟಿ ಮಾಡೋದ್ರಲ್ಲಿ ಒಬ್ಬನಿಗಿಂತ ಅಧಿಕವಾಗಿ ದೇವರುಗಳು ಇದ್ದಿದ್ರೆ ಈ ಜಗತ್ತು ಬರೀ ಕಚ್ಚಾಟ, ಮೋಸ, ಕನ್ಫ್ಯೂಷನ್ ಇರ್ತಾ ಇತ್ತು. ಈ ಕುರಾನ್ ಓದ್ತಾ ಇದ್ದೀನಿ, ಅದೇ ರೀತಿ ನಾನು ಇಲ್ಲಿ ಹಿಂದೂಯಿಸಮಲ್ಲಿ ನೋಡ್ತಾ ಇದ್ದೀನಲ್ಲ, ಇವಾಗ ಬ್ರಹ್ಮ ವರ ಕೊಡ್ತಾನೆ, ಅದು ಹೋಗ್ಬಿಟ್ಟು ಇನ್ನೊಬ್ಬನ ಯಾರಿಗೋ ಸಾಯ್ಸೋಕೆ ಹೋಗ್ತಾನೆ, ಬ್ರಹ್ಮನ್ ಗೊತ್ತಿಲ್ಲ, ಆಮೇಲಿಂದ ಬ್ರಹ್ಮ ಹೇಳ್ತಾನೆ ನಾನೇನು ಮಾಡೋಕ್ಕಾಗಲ್ಲ. ಕುರಾನ್ ಹೇಳ್ತಾ ಇದೆ, ಇಟ್ ವುಡ್ ಹ್ಯಾವ್ ಬೀನ್ ಎ ಕನ್ಫ್ಯೂಷನ್ ಇಫ್ ದೇರ್ ಬೀನ್ ಮೋರ್ ದ್ಯಾನ್ ಒನ್ ಗಾಡ್. ಸೊ ಇದು ನಿಜವಾಗ್ಲೂ ಕುರಾನ್ ಹೇಳ್ತಾರದು ಸತ್ಯನೇ. ಬಿಕಾಸ್ ಹಿಂದೂಸಲ್ಲಿ ಇಷ್ಟು ಜನ ದೇವರಿದ್ದು ಕನ್ಫ್ಯೂಷನ್ ಗೊತ್ತಾಯ್ತಲ್ಲ. ಪಾರ್ವತಿ ಒಬ್ಳು ದೇವಳು, ಅವಳು ಗಣೇಶನ್ ಕ್ರಿಯೇಟ್ ಮಾಡ್ತಾಳೆ, ಈಶ್ವರನ್ ಗೊತ್ತಿಲ್ಲ, ಈಶ್ವರ ಗಣೇಶನ್ ಸಾಯಿಸ್ತಾನೆ, ಪಾರ್ವತಿಗೆ ಗೊತ್ತಿಲ್ಲ. ಇದೇನು ಕನ್ಫ್ಯೂಷನ್ ಇದು? ಕುರಾನು ಅದೇ ಹೇಳ್ತಾ ಇದೆ. ಸೊ ಆಮೇಲಿಂದ ಏನಾಗುತ್ತೆ, ಸರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೀಟಿಂಗ್ ಮಾಡ್ಬಿಟ್ಟು ಹೇಳ್ತಾರೆ, ಓಕೆ ಈ ಬ್ರಹ್ಮನ್ ಸಾಯಿಸೋಕೆ ಏನಾರು ಒಂದು ಉಪಾಯ ಮಾಡಬೇಕು, ಈ ಮಹಿಷಾಸುರನ ಸಾಯಿಸೋಕೆ ಏನಾರು ಒಂದು ಉಪಾಯ ಮಾಡಬೇಕು ಅಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ, ಇವನು ಸಾಯಿಸೋಕೆ ಏನು ಮಾಡಬೇಕಂದ್ರೆ ಇನ್ನೊಂದು ಹೊಸ ದೇವರನ್ನ ನಾವು ಸೃಷ್ಟಿ ಮಾಡಬೇಕು. ನಾನು ವರ ಕೊಟ್ಟಿರೋದೇನು, ಜಗತ್ತಿನಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗಿಂತ ನೀನು ಶಕ್ತಿಶಾಲಿ, ಯಾರು ಇಲ್ಲದೇ ಇದ್ದಾರೋ ಅವ್ರನ್ನ ಕರ್ಕೊಂಬಂದರೆ ಅವನ ಶಕ್ತಿನ ನಾವು ಕೆಳಗಿಳಿಸ್ಬೋದು, ಅವಳು ಸಾಯಿಸ್ಬೋದು ಅಂತ ಅವರು ನಿರ್ಧಾರ ಮಾಡ್ತಾರೆ. ಸರಿ, ಹೇಗೆ ತರೋದು ಈ ದೇವ್ರನ್ನ? ವಿಷ್ಣು ಏನಾಗ್ತಾನೆ, ಹೆಂಗ್ಸಾಗ್ತಾನೆ, ಶಿವ ಗಂಡಸಾಗ್ಬಿಟ್ಟು ಇಬ್ಬರು ಮಿಲನದಿಂದ ಒಂದು ಮಗು ಹುಟ್ಟುತ್ತೆ. ಆ ಮಗು ಹೆಸರು ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ಹೋಗ್ಬಿಟ್ಟು ಮಹಿಷಾಸುರನ ಸಾಯಿಸ್ತಾಳೆ. ನಾನು ಇದು ಯಾವ ಮೋಸ ಇದು? ನಾನೇನಾರ ಬ್ರಹ್ಮ ಆಗಿದ್ದಿದ್ರೆ ಮೊದಲು ವರ ಕೊಡ್ತಾ ಇರಲಿಲ್ಲ. ನಿಜವಾಗ್ಲೂ ನಾನು ಒಂದ್ಸಲ ಯೋಚನೆ ಮಾಡಿದೆ, ಈ ದೇವ್ರಿಗೆ ಇಷ್ಟು ಬುದ್ಧಿ ಬೇಡವಾ? ಅವನು 10 ವರ್ಷ ತಪಸ್ ಮಾಡಿಬಿಟ್ಟು ದೇವ್ರಿಗೆ ಮೋಸ ಮಾಡ್ತಾ ಇರ್ಬೇಕಾದ್ರೆ ದೇವ್ರಿಗೆ ಇಷ್ಟು ಬುದ್ಧಿ ಬೇಡವಾ? ಸರಿ, ಮೋಸ ಮಾಡ್ದ, ಈ ದೇವರು ಅವನಿಗೆ ಮೋಸ ಮಾಡದ, ಮಹಿಷಾಸುರನ್ ಸಾಯಿಸೋಕ್ಕೆ ಚಾಮುಂಡೇಶ್ವರಿನ ಹುಟ್ಸದ, ಇದು ಮೋಸ ತಾನೆ? ಇದು ಯಾವ ರೀತಿ ಲಾಜಿಕ್ ಇದು? ಇದು ಅನ್ಯಾಯ. ಅದೇ ರೀತಿ ಕುರಾನ್ ಹೇಳ್ತಾ ಇದೆ, ಹ್ಯಾಡ್ ದೇರ್ ಬೀನ್ ಮೋರ್ ದ್ಯಾನ್ ಒನ್ ಗಾಡ್ ಇನ್ ದಿಸ್ ವರ್ಲ್ಡ್, ದ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಎ ಪ್ಲೇಸ್ ಆಫ್ ಕನ್ಫ್ಯೂಷನ್. ಸೊ ಐ ಆಮ್ ಅಲೋನ್, ಅಲ್ಲಾ ಇಸ್ ಅಹದ್. ಸೊ ನನಗೆ ಸರಿ, ಕುರಾನ್ ಹೇಳ್ತಾ ಇರೋದು ನಿಜಾನೇ ಅನ್ನಿಸ್ತು. ಆಮೇಲಿಂದ ಕೊನೆಯದಾಗಿ ಒಂದು ಅನಾಲಿಸಿಸ್ ನಿಮ್ಮ ಮುಂದೆ ಇಡ್ತೀನಿ. ಆಮೇಲಿಂದ ನಾನು ಹಿಂದೂಸಮ್ನ ಸರಿ, ಇದು ಒಂದು ಯಾರೋ ಒಬ್ಬರು ಯೋಚನೆ ಮಾಡಿ ಹುಟ್ಟಿಸಿರೋ ಒಂದು ಧರ್ಮ ಇರ್ಬೋದು, ಇದರಲ್ಲಿ ಏನೂ ಬೇಸಿಲ್ಲ ಅಂತ ನಾನು ಬಿಟ್ಬಿಟ್ಟೆ. ಇದು ಕೊನೆಯದೇನೆಂದರೆ, ಎಲ್ಲರ ಮನೆಗೂ ಒಬ್ಬೊಬ್ಬರು ದೇವರಿದ್ದಾರೆ. ಇವಾಗ ನನಗೆ 5 ಜನ ಮಾವಂದರು, ನಮ್ಮ ತಾಯಿಗೆ 5 ಜನ ಅಣ್ಣಂದರು ತಮ್ಮಂದರು, 4 ಜನ ಅಣ್ಣಂದರು, ಒಬ್ಬರು ತಮ್ಮಂದರು. ಸೊ ಎಲ್ಲರ ಮನೆಗೂ ಒಬ್ಬೊಬ್ಬರು ದೇವರಿದ್ದಾರೆ ಬ್ರಾಹ್ಮಣರಲ್ಲಿ. ಈಗ ನಮ್ಮನೆ ದೇವರು ನಾಗದೇವತೆ, ಸರ್ಪ ನಮ್ಮನೆ ದೇವತೆ ಆಯಿತು. ನಮ್ಮ ಮಾವನ ಮನೆ ದೇವರು ಗರುಡ. ಸೊ ಯಾವ್ದಾರ ಹಬ್ಬ ಬಂದರೆ ನಮ್ಮಮ್ಮ ಹೇಳೋರು, ನಿಮ್ಮ ಮಾವನ ಮನೆ ಹೋಗ್ಬೇಡ ಅಂತ ಹೇಳೋರು. ನಾನು ಯಾಕೆ ಅಂತ ಕೇಳಿದ್ರೆ, ನಮ್ಮನೆ ದೇವರು ನಾಗರ ಹಾವು, ಅವ್ರ ಮನೆ ದೇವರು ಗರುಡ, ಇವರಿಬ್ಬರು ದುಶ್ಮನ್ನು, ಹೋದರೆ ಏನಾರು ಆಗ್ಬಿಡುತ್ತೆ ನನಗೆ. ನಾನು ಇದು ಯಾವ ರೀತಿ ದೇವ್ರಿದು? ದೇವ್ರ ಮಧ್ಯೆ ಏನು ಕಚ್ಚಾಟ? ನಾನು ಹೋಗಬೇಕು, ನನ್ನ ಮಾವನ ಮನೆಗೆ ಹೋಗಬೇಕು, ನಮ್ಮ ಅತ್ತೆ ಮಾಡೋ ತಿಂಡಿ ತಿನ್ನಬೇಕು, ಹೊಸ ಬಟ್ಟೆ ತೋರಿಸ್ಬೇಕು, ನನ್ನ ಕಸಿನ್ ಜೊತೆ ನಾನು ಜೊತೆಯಲ್ಲಿರಬೇಕು. ನೀವೇನು ಹೇಳ್ತಾ ಇದ್ದೀರಾ, ನಮ್ಮನೆ ದೇವ್ರು ನಾಗರಾವು, ಅವ್ರ ಮನೆ ದೇವರು ಗರುಡ, ಇಬ್ಬರು ದುಶ್ಮನ್ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಸೊ ದಟ್ ಆಯತ್ ಆಫ್ ಕುರಾನ್ ಇಸ್ ಟ್ರೂ. ಆ ಕುರಾನ್ನ ಆಯತು ನಿಜ.
ಇಫ್ ದೇರ್ ಬೀನ್ ಮೋರ್ ದ್ಯಾನ್ ಒನ್ ಗಾಡ್ ದ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಎ ಕನ್ಫ್ಯೂಷನ್. ದೇವರೇ ಜಗಳ ಆಡ್ತಲ್ವ ಇಲ್ಲಿ. ಸೊ ಸರಿ, ಇಷ್ಟೆಲ್ಲ ಅನಾಲಿಸಿಸ್ ಆದಮೇಲೆ ಇದೊಂದು 4 ಅನಾಲಿಸಿಸ್ ನಿಮ್ಮ ಮುಂದೆ ಇಟ್ಟಿರೋದು. ಅದೇ ರೀತಿ ತುಂಬಾ ನಾನು 2 ವರ್ಷ ಮಾಡಿದೆ, ಆಮೇಲಿಂದ ಬಿಟ್ಬಿಟ್ಟೆ. ಸರಿ, ಇದೊಂದು ಒಬ್ಬರು ಇಮ್ಯಾಜಿನೇಷನು. ಮನೇಲೂ ಕೇಳ್ತಾ ಇದೆ, ಯಾರು ನೋಡಿದ್ದಾರೆ ದೇವ್ರನ್ನ? ಮನೇಲಿ ಹೇಳೋರು ಯಾರೂ ನೋಡಿಲ್ಲ ದೇವ್ರನ್ನ. ಮತ್ತು ನಾನು ಕೇಳ್ತಾ ಇದ್ದೆ, ನೀವು ದೇವ್ರು ನೋಡಿಲ್ಲ ಅಂದಮೇಲೆ ನಿಮ್ಗೆ ಹೇಗೆ ಗೊತ್ತು ಈಶ್ವರ ಇದೇ ಥರ ಇದ್ದೇನೆ ಅಂತ ಕೇಳುವೇನು. ಅವ್ರು ಹೇಳೋರು, ಇಲ್ಲ ನಮ್ಮ ಪೂರ್ವಜರು ಮಾಡ್ತಾಯಿದ್ರೆ ನೀನು ಮಾಡಬೇಕು ಅಂತ ಹೇಳೋರು. ಸರಿ, ಸೂರ್ಯ ಬಕ್ರಾ ಓದಬೇಕಾದ್ರೆ ಸೂರ್ಯ ಬಕ್ರಾದಲ್ಲಿ ಆಯ್ತಿದೆ, ಇಫ್ ಯುವರ್ ಫೋರ್ ಫಾದರ್ಸ್ ವರ್ ಇನ್ ಇಗ್ನೊರೆನ್ಸ್ ವೈಲ್ ದ ಟ್ರೂತ್ ಹ್ಯಾಸ್ ಕಮ್ ಟು ಯು ವಿಲ್ ಯು ಸ್ಟಿಲ್ ರಿಮೈನ್ ಇಗ್ನೊರೆನ್ಸ್. ಅಂದರೆ ನಿಮ್ಮ ಪೂರ್ವಜರು ಅವರು ಬುದ್ಧಿ ಇಲ್ಲದೆ ಮೂರ್ಖರಿದ್ದರೆ ನಿಮ್ಮ ಮುಂದೆ ನಿಜ ಸತ್ಯ ಬಂದಿರಬೇಕಾದ್ರೆ ನೀವು ಮೂರ್ಖರಾಗಿರ್ತೀರಾ ಅಂತ ಒಂದು ಸವಾಲು ಹಾಕತ್ತೆ. ನನಗೊಂಥರ ಹೆದರಿಕೆ ಆಗೋದು, ಇದೇನಿದು ಈ ಬುಕ್ಕು ನಮ್ಮ ಮನೇಲಿ ಕೊಡ್ದಿರೋ ಆನ್ಸರು ಈ ಬುಕ್ ನಾನು ಮನ್ಸ್ಕೊಳ್ತಾ ಇದೆಯಲ್ಲ ಅಂತ ಒಂಥರ ನನಗೆ ಹೆದರಿಕೆನೂ ಆಗೋದು, ಒಂಥರ ಈ ಬುಕ್ ಮೇಲೆ ನಂಬಿಕೆನೂ ಬರೋದು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಆ ಬುಕ್ನ ಓದ್ತಾ ಇದ್ದೆ. ಆದರೆ ಮುಸ್ಲಿಮ್ಸ್ ಮೇಲೆ ದ್ವೇಷ ಇತ್ತಲ್ಲ, ಏನಾರ ಆಗಲಿ ಇವನನ್ನು ಸೋಲಿಸ್ಬಿಟ್ಟು ನಾನು ಕಾಲೇಜ್ಗೆ ಹೋಗ್ಬಿಡ್ಬೇಕು, ಈ ಹಿಂದೂಯಿಸಮು ಬೇಡ, ಇಸ್ಲಾಮು ಬೇಡ, ಯಾವುದೂ ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ಕ್ರಿಶ್ಚಾನಿಟಿ ನೋಡೋಣ, ಇವನನ್ನು ಸೋಲ್ಸೋದು ನನ್ನ ಉದ್ದೇಶ ಅಷ್ಟೇ ತಾನೇ, ಯಾಕೆ ಮುಸ್ಲಿಮ್ ಆಗ್ಬಿಟ್ಟು ನನಗೆ ಯಾಕೆ ತಲೆನೋವು. ಸೊ ಕ್ರಿಶ್ಚಾನಿಟಿ ಸ್ವಲ್ಪ ಅಭ್ಯಾಸ ನೋಡಿದೆ, ಅದನ್ನ ಏನೇನು ಅಂತ. ನಾನು 10th ಓದಬೇಕಾದ್ರೆ ನಮ್ಮ ಮನೆ ಮೈಸೂರಿನಲ್ಲಿ ಒಂದು ಆಶ್ರಮ ಇತ್ತು, ಪುಷ್ಪಾಶ್ರಮ ಅಂತ. ಅಲ್ಲಿ ಈ ಫಾದರ್ಗಳನ್ನ ಗ್ರ್ಯಾಜುಯೇಟ್ ಮಾಡ್ತಾಯಿದ್ರು. ಈ ಚರ್ಚ್ನಲ್ಲಿ ಫಾದರ್ ಇರ್ತಲ್ಲ, ಅವೆಲ್ಲ ಗ್ರ್ಯಾಜುಯೇಟ್ ಆಗ್ತಾಯಿದ್ರಲ್ಲಿ. ಆ ಕ್ರಿಸ್ಮಸ್ ಬೊಂಬೆ ನೋಡೋಕ್ಕೆ ನಾವು ಆ ಪುಷ್ಪಾಶ್ರಮಕ್ಕೆ ಹೋಗ್ತಾ ಇದ್ವಿ, ಅವರು ಬುಕ್ಗಳೆಲ್ಲ ಕೊಡ್ತಾಯಿದ್ರು. ನಾವು ಓದಿದ್ದು ಜ್ಞಾಪಕ ಆಯಿತು ನನಗೆ. ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ಗಳಿಗೂ ಕೇಳಿ ತಿಳ್ಕೊಂಡೆ, ಏನಂದರೆ ನಮ್ಮಲ್ಲಿ 3 ದೇವರು, ಒಂದು ಗಾಡ್, ಒಂದು ಸನ್ ಆಫ್ ಗಾಡ್, ಒಂದು ಹೋಲಿ ಸ್ಪಿರಿಟ್, ಒಂದು ಗ್ರೂಪಲ್ಲಿ ಮರಿಯಮ್, ಒಂದು ಗ್ರೂಪಲ್ಲಿ ಮದರ್ ಮೇರಿ. ಸೊ ನಾನು ಕ್ರಿಶ್ಚಾನಿಟಿ ಹಿಂದೂಯಿಸಮ್ ಜಾಸ್ತಿ ದೂರ ಏನಿಲ್ಲ. ನಮ್ಮಲ್ಲಿ 300 ಕೋಟಿ ದೇವರು, ಅವರಲ್ಲಿ 3 ದೇವರು. ಅವರು ಕನ್ಫ್ಯೂಷನ್, ನಮ್ಮದು ಕನ್ಫ್ಯೂಷನ್. ಇಸ್ಲಾಂ ಕರೆಕ್ಟಾಗಿ ಹೇಳ್ತಾ ಇದೆ, ದೇರ್ ಇಸ್ ಓನ್ಲಿ ಒನ್ ಗಾಡ್, ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬೀನ್ ಎ ಕನ್ಫ್ಯೂಷನ್ ಅಂತ. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ. ಓಕೆ, ಕ್ರಿಶ್ಚಾನಿಟಿ ಈಸ್ ಆಲ್ಸೋ ದೇರ್ ಈಸ್ ಎ ಕನ್ಫ್ಯೂಷನ್ ಅಂದ್ಬಿಟ್ಟು ಅದನ್ನು ಬಿಟ್ಟೆ. ಸರಿ, ಈಗ ನನ್ನ ಮನಸ್ಸು ಒಂದು ಕಡೆ ಒಪ್ತಾ ಇತ್ತು ಇಸ್ಲಾಂ ನಿಜ ಅಂತ. ಆದರೆ ನನಗೆ ಈಗ ಮುಸ್ಲಿಮ್ಸು ನಿಜ ಅಂತ ಒಪ್ಕೊಳ್ಳೋದು ಹೇಗೆ, ಒಂಥರ ಅವಮಾನ, ನನಗೆ ನಾಚಿಕೆ, ಇವ್ರನ್ನ ಕಂಡ್ರೆ ಅಷ್ಟು ದ್ವೇಷ. ಸೊ ಸರಿ, ನಾನೇನು ಮಾಡಿದೆ, ಕುರಾನ್ ಓದ್ತಾ ಇದ್ದೆ. ಈ 2 ತಿಂಗಳು ರಜೆ ಮುಗೀತು. ಆ ರಜೆಯಲ್ಲಿ ಪೂರ ಕುರಾನ್ ಮುಗಿಸಿದ್ದೆ. ಒಂಥರ ಆತ್ರದಲ್ಲಿ ಓದಿದ್ದೆ ಕುರಾನ್ನ, ಏನೇನಿದೆ ಈ ಬುಕ್ಕಲ್ಲಿ ಏನೇನಿದೆ ಅಂದ್ಬಿಟ್ಟು ಎಲ್ಲ ಓದಿ ಮುಗಿಸಿದ್ದೆ. ಆಮೇಲೆ ನಾನು ಇಷ್ಟು ತಿಳ್ಕೊಂಡೆ, ಮೊದಲನೇ ಸಲ ಕುರಾನ್ ಓದಿ ಮುಗಿಸಿದ್ಮೇಲೆ, ಏನು ದೇವರು ಒಬ್ಬನೇ, ಯಾರೂ ದೇವ್ರನ್ನ ನೋಡಿಲ್ಲ. ಆಮೇಲೆ ಪ್ರವಾದಿಗಳು ಎಲ್ಲ ಟೈಮಲ್ಲೂ ಬಂದು ಅವ್ರ ಸಂದೇಶ ಒಂದೇ, ನಿಮ್ಮ ಸೃಷ್ಟಿಕರ್ತನ ಪೂಜೆ ಮಾಡಿ ಅಷ್ಟೇ, ಬೇರೆ ಏನು ಸಂದೇಶ ಇಲ್ಲ ಅವರು. ಆಮೇಲೆ ಕುರಾನಲ್ಲಿ ಓದಿದ್ಮೇಲೆ ಎಲ್ಲೂ ಯಾವ ರೀತಿಯೂ ಮುಸ್ಲಿಮ್ಸ್ದು ಕೆಟ್ಟ ಅಭ್ಯಾಸ ಇದೆ, ಅದು ಎಲ್ಲೂ ಬುಕ್ಕಲ್ಲಿಲ್ಲ, ಯಾವ ರೀತಿ ಕಾಂಟ್ರಡಿಕ್ಷನೂ ಇಲ್ಲ. ಸರಿ, ಇದು ಮುಸ್ಲಿಮ್ಸಲ್ಲಿರೋ ತಪ್ಪು, ಅದರ ಬುಕ್ಕಲ್ಲಿ ಎಲ್ಲ ಕ್ಲೀನಾಗಿದೆ ಅಂತ ಅರ್ಥ ಆಯಿತು. ಆಮೇಲಿಂದ ದೇವರು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಬರಲ್ಲ, ದೇವರು ನಮಗೆ ಒಂಥರ ಗುರುತುಗಳು ಕೊಡ್ತಾನೆ, ಸೈನ್ಸ್ ಕೊಡ್ತಾನೆ ದೇವರು. ಅಲ್ಲ ಇದ್ದಾನೆ ಅಂತ ನಂಬೋಕ್ಕೆ ದೇವರು ಸೈನ್ಸ್ ಕೊಡ್ತಾನೆ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡೆ ಫಸ್ಟ್ ಟೈಮ್ ಕುರಾನ್ ಓದಿ ಮುಗಿಸಿದ್ಮೇಲೆ. ಆಮೇಲೆ ಶಿರ್ಕ್ ಅನ್ಫರ್ಗಿವಬಲ್ ಸಿನ್ ಅಂತ ಗೊತ್ತಾಯಿತು ಮೊದಲನೇ ಸಲ ಹೋದ್ಮೇಲೆ. ಎಲ್ಲ ಪಾಪನೂ ದೇವರು ನಮ್ಗೆ ಕ್ಷಮಿಸ್ತಾನೆ, ಆದರೆ ಶಿರ್ಕ್, ದೇವ್ರ ಜೊತೆ ಬೇರೊಬ್ರಿಗೆ ಪೂಜೆ ಮಾಡೋದನ್ನ ದೇವ್ರಿಗೆ ಕ್ಷಮಿಸಲ್ಲ. ಸೊ ಇದನ್ನು ಮಾಡಿದವ್ರಿಗೆ ನನ್ನ ಕ್ಷಮೆ ಇಲ್ಲ, ಇವರೆಲ್ಲ ಜಹನ್ನಮ್ಗೆ ಹೋಗ್ತಾರೆ ಅಂತ ಇಷ್ಟು ತಿಳ್ಕೊಂಡೆ ಮೊದಲನೇ ಸಲ ಓದಿದ್ಮೇಲೆ. ಸರಿ, ವಾಪಸ್ ಕಾಲೇಜ್ ಸ್ಟಾರ್ಟ್ ಆಯಿತು. ಆ ಬುಕ್ ಅಲ್ಲೇ ಬಿಟ್ಬಿಟ್ಟು ನಾನು ಕಾಲೇಜಿಗೆ ಬಂದೆ. ಆಮೇಲೆ ಇಷ್ಟರಲ್ಲಿ ಈ ಟೈಮ್ನಲ್ಲಿ